ರಾಜಧಾನಿಯ ನೆಲ ಈಗಲೇ ಸುಡೋಕೆ ಶುರುವಾಗಿದೆ. ಮುಂದಿನ ತಿಂಗಳಿನಿಂದ ಬೆಂಗಳೂರು ನೆಲ ಮತ್ತಷ್ಟು ಕೆಂಡವಾಗಲಿದೆಯಂತೆ. ಒಂದ್ ಕಡೆ ಸೂರ್ಯ ಸುಡ್ತಿದ್ರೆ ಮತ್ತೊಂದ್ ಕಡೆ ಹೀಟ್ ಸ್ಟ್ರೋಕ್ ಭೀತಿಯು ಜನರನ್ನ ಕಾಡ್ತಿದೆ. ಬೇಸಿಗೆ ಶುರುವಾಗಿದೆ. ದಿನನಿತ್ಯ ಬಿಸಿಲ ಧಗೆ ಹೆಚ್ಚಾಗ್ತಾನೇ ಇದೆ. ಬೆಂಗಳೂರಿನ ಬಿಸಿಲಿಗೆ ಜನರು ತತ್ತರಿಸಿದ್ದಾರೆ. ಮನೆಗಳಲ್ಲಿ, ಕಚೇರಿಗಳಲ್ಲಿ ಏರ್ ಕೂಲರ್ಗಳನ್ನು ಹಾಕೊಂಡು ಕೂರುವ ಪರಿಸ್ಥಿತಿ ಆರಂಭವಾಗ್ತಿದೆ. 2 ವಾರಗಳಿಂದ ರಾಜಧಾನಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ. ಇನ್ನು ಮಾರ್ಚ್ 2ನೇ ವಾರದ ಬಳಿಕ 38 ರಿಂದ 39 ಡಿಗ್ರಿ ತಲುಪಲಿದೆಯಂತೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 16 ರಿಂದ 18 ಡಿಗ್ರಿ ಸೆಲ್ಸಿಯಸ್ ಹಾಗೂ ಗರಿಷ್ಠ ಉಷ್ಣಾಂಶ ಮಧ್ಯಾಹ್ನ ಹೊತ್ತಿನಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಿಗೆ ಆಗ್ಬೋದು. ಬೆಂಗಳೂರಿನಲ್ಲಿ ಸುಮಾರು 32 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುವ ಸಾಧ್ಯತೆಗಳದಾವು. ಇತ್ತ ಹವಾಮಾನ ಇಲಾಖೆ ಸೂಚನೆಯ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಉರಿಯುವ ಬಿಸಿಲಿಗೆ ಹೀಟ್ ಸ್ಟ್ರೋಕ್ ಭೀತಿ ಒಂದು ಕಡೆಯಾದ್ರೆ ಕಾಯಿಲೆಗಳ ಏರಿಕೆಯ ಆತಂಕ ಶುರುವಾಗಿದೆ. ಹೀಟ್ ಸ್ಟ್ರೋಕ್ ಬಗ್ಗೆ ವೈದ್ಯರು ಎಚ್ಚರಿಕೆ ನೀಡಿದ್ದು ಬೆಳಗ್ಗೆ 11 ರಿಂದ ಸಂಜೆ 4 ಗಂಟೆ ಬಗ್ಗೆ ಗಮನ ಇರಬೇಕಂತೆ. ತಾಪಮಾನ ಏರಿಕೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆಗೆ ಮುಂದಾಗಿದೆ. ನಾವು ಆರೋಗ್ಯದ ವಿಚಾರದಿಂದ ಶಾಲೆಗಳಲ್ಲಿ ಎಲ್ಲೆಲ್ಲಿ ನಮಗೆ ಕಂಟ್ರೋಲ್ ಇರ್ತದೆ ಅಲ್ಲಿ ಸ್ವಲ್ಪ ಕುಡಿಯೋ ನೀರು ಅವ್ರಿಗೆ ಇದಾಗಬಾರ್ದು ಅಂತ ಹೇಳಿ ತೊಂದರೆ ಅದೆಲ್ಲ ಸ್ವಲ್ಪ ನಾವು ಪ್ರತಿ ಸಲ ಅದನ್ನು ಇನ್ಶೂರ್ ಮಾಡೋಕ್ಕೆ ಗೈಡ್ಲೈನ್ಸ್ ಹೋಗ್ತಾ ಇರ್ತದೆ. ಈ ವರ್ಷ ಅದನ್ನು ಮಾಡಿಸ್ತೀವಿ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬೆಂಗಳೂರು ಮತ್ತಷ್ಟು ಹಾಟ್ ಆಗಲಿದೆ. ಹೀಗಾಗಿ ಹೈ ಬಿಪಿ, ಹೃದಯ ಸಂಬಂಧಿ ಕಾಯಿಲೆ ಇರುವವರು, ಗರ್ಭಿಣಿಯರು, ವೃದ್ಧರು ಮತ್ತು ಮಕ್ಕಳು ರಣ ಬಿಸಿಲಿಗೆ ಮೈ ಒಡ್ಡದಂತೆ ಎಚ್ಚರಿಕೆ ನೀಡಲಾಗಿದೆ. ದೇಹದ ಉಷ್ಣತೆಯು 40 ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಏರಿದರೆ ಅತ್ಯಂತ ಗಂಭೀರ ಸಮಸ್ಯೆ ಎದುರಾಗುವ ಸಂಭವ ಇದೆಯಂತೆ. ನೀವು ತಿನ್ನುವಂಥ ಆಹಾರ ಕೂಡ ನೀರು ಥರ ಮಾಡಿಕೊಂಡು ಹೆಚ್ಚು ಗಂಜಿ ಅಂಶಗಳನ್ನ ನೀವು ದೇಹಕ್ಕೆ ತಗೊಂಡಾಗ ಖಂಡಿತವಾಗೂ ತಂಪಾಗಿರುತ್ತೆ. ಮತ್ತು ಹೆಚ್ಚು ಹಣ್ಣಿನ ರಸಗಳನ್ನ ತಗೊಂಡ್ರೆ ಖಂಡಿತವಾಗಿಯೂ ಒಂದು ಹಂತಕ್ಕೆ ಬೇಸಿಗೆಯಿಂದ ಆಗೋ ಹೀಟ್ ಸ್ಟ್ರೋಕ್ನ ಕಂಟ್ರೋಲ್ ಮಾಡ್ಬೋದು. ಮಧ್ಯಾಹ್ನದ ಹೊತ್ತಿನಲ್ಲೂ ಪಾರ್ಕ್ ತೆರೆಯುವಂತೆ ಆಗ್ರಹ. ಒಂದು ಕಡೆ ತಾಪಮಾನ ಹೆಚ್ಚಾಗ್ತಿದ್ದು ಬಿಸಿಲ ಧಗೆಗೆ ಜನ ಏದುಸಿರು ಬಿಡ್ತಿದ್ದಾರೆ. ಮಧ್ಯಾಹ್ನದ ರಣರಣ ಬಿಸಿಲಿನಲ್ಲಿ ವಿಶ್ರಾಂತಿಗೆಂದು ಪಾರ್ಕ್ಗಳತ್ತ ಹೋದ್ರೆ ಬೀಗ ಜಡಿಯಲಾಗಿದೆ. ಜಿಬಿಎ ವ್ಯಾಪ್ತಿಯ ಎಲ್ಲಾ ಪಾರ್ಕ್ಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿ 10ರವರೆಗೂ ಪಾರ್ಕ್ ಓಪನ್ ಇರಬೇಕು ಎಂಬ ನಿಯಮವಿದೆ. ಆದ್ರೂ ಅವಧಿಗೂ ಮುನ್ನವೇ ಪಾರ್ಕ್ಗೆ ಬೀಗ ಹಾಕ್ತಿದ್ದಾರೆ. ಸುಮಾರು ಪಾರ್ಕ್ಗಳು ಮಧ್ಯಾಹ್ನ ಹೊತ್ತೇ ಕ್ಲೋಸ್ ಆಗಿದೆ. ಇದು ಸಾರ್ವಜನಿಕರಿಗೆ ಹತಾಶೆ ಉಂಟು ಮಾಡ್ತಿದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಏನು ಜಿಂಕೆ ಪಾರ್ಕ್ ಬಳಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನೋಡ್ತಾ ಇದ್ದೀರಾ. ಆಜಾದ್ ನಗರ ವಾರ್ಡ್ ನಂಬರ್ 141 ಮುಳ್ಳಟ್ಟಮ್ಮ ದೇವಸ್ಥಾನದ ಬಳಿ ಇರ್ತಕ್ಕಂಥ ಮುಳ್ಳಟ್ಟಮ್ಮ ಉದ್ಯಾನವನ ಕ್ಲೋಸ್ ಆಗಿದೆ. ಹಿರಿಯ ನಾಗರಿಕರು ಯಾರು ಸುಸ್ತಾಗ್ತಾರೆ ಅವರು ಪಾರ್ಕ್ಗೆ ಹೋಗ್ಬೇಕಂತಕ್ಕಂಥ ಒಂದು ಮನೋಭಾವ ಇರುತ್ತೆ, ರೆಸ್ಟ್ ತಗೊಬೇಕಾಗುತ್ತೆ ಅನ್ನೋ ಅವಶ್ಯಕತೆ ಇರುತ್ತೆ. ಬಟ್ ಅವ್ರು ಹೋಗೋದಕ್ಕೆ ಇಲ್ಲಿ ಅವಕಾಶ ಇಲ್ಲ, ಯಾಕಂದರೆ ಮಧ್ಯಾಹ್ನ ಇಲ್ಲಿ ಕ್ಲೋಸ್ ಆಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಪಾರ್ಕ್ ತೆಗೆಯುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾಕಂದರೆ ಇವಾಗ ಬಿಸಿಲಲ್ಲಿ ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗಗಳೆಲ್ಲ ರೋಡ್ಗಳೆಲ್ಲ ತುಂಬ ಇದಿದೆ. ಮರ ಇರೋದ್ರಿಂದ ಪಾರ್ಕ್ಗಳಲ್ಲಿ ಎಲ್ಲ ಬೀಗ ಹಾಕ್ಬಿಡ್ತಾರೆ 12 ಗಂಟೆ ಮೇಲೆ. ಪಾರ್ಕ್ ತೆಗೆದಿದ್ರೆ ಮತ್ತೊಂದು ಹೊತ್ತು ಎಲ್ಲರಿಗೂ ಅನುಕೂಲ ಆಗಬೇಕು, ಒಳ್ಳೇದಾಗುತ್ತೆ. ಏನೇ ಹೇಳಿ ಈ ವರ್ಷವೂ ಬೆಂಗಳೂರು ಬೆಂಕಿ ಉಂಡೆ ಆಗಲಿದೆ. ಬಿಸಿಲ ಧಗೆಗೆ ಆರೋಗ್ಯ ಸಮಸ್ಯೆ ಮತ್ತಷ್ಟು ಕಾಡಲಿದೆ. ಯಾವುದಕ್ಕೂ ಹುಷಾರಾಗಿರಿ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.